ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕ್ಷಣಕ್ಕೊಂದು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. 2 ವರ್ಷದ ಹಿಂದೆ ಬುರುಡೆ ಚಿನ್ನಯ್ಯ ಮಾತನಾಡಿರುವಂತ ವಿಡಿಯೋ ಸರಣಿ ಇದೀಗ ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸ್ಫೋಟಕ ತಿರುವು. ಧರ್ಮಸ್ಥಳ ಪ್ರಕರಣ ಕ್ಷಣಕ್ಕೊಂದು ಸ್ಫೋಟಕ ತಿರುವು ಪಡೆದುಕೊಳ್ಳುತ್ತಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸುತ್ತಿದ್ದಂತೆ ಬುರುಡೆ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ಇದೇ ಹೊತ್ತಲ್ಲಿ ತಿಮರೋಡಿ ಮತ್ತು ಚಿನ್ನಯ್ಯ ಮಾತನಾಡಿರೋ ಸರಣಿ ವಿಡಿಯೋಗಳು ರಿಲೀಸ್ ಆಗ್ತಿವೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಅಗೆದ್ರು ಏನು ಸಿಗದಿದ್ದಾಗ ಚಿನ್ನಯ್ಯ ಬುರುಡೆ ಷಡ್ಯಂತ್ರ ಬಾಯ್ಬಿಟ್ಟಿದ್ದ. ಇದೇ ಪ್ರಕರಣದಲ್ಲಿ ಸದ್ಯ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಇತ್ತ ಚಿನ್ನಯ್ಯಗೆ ಆಶ್ರಯ ನೀಡಿದ ತಿಮರೋಡಿಯ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ವಿಚಾರಣೆಗೆ ಬರುವಂತೆ ಪದೇ ಪದೇ ನೋಟಿಸ್ ನೀಡುತ್ತಿದ್ದಾರೆ. ಇದರ ನಡುವೆ 2 ವರ್ಷದ ಹಿಂದೆ ಅಂದರೆ 2023ರ ಆಗಸ್ಟ್ನಲ್ಲಿ ಹೋರಾಟಗಾರ ಮಹೇಶ್ ತಿಮರೋಡಿ ಮನೆಗೆ ಬುರುಡೆ ಚಿನ್ನಯ್ಯ ಭೇಟಿ ನೀಡಿದ್ದ ವೇಳೆ ನಡೆದ ಸಂಭಾಷಣೆಯ ಮತ್ತಷ್ಟು ವಿಡಿಯೋಗಳು ಬಹಿರಂಗಗೊಂಡಿವೆ. ಪೊಲೀಸರು ಯಾರೂ ಬರಲ್ಲ, ಹೆಣ ಹೂತಾಕಿ ನನ್ನಷ್ಟಕ್ಕೆ ಬರಬೇಕಷ್ಟೇ. ಅಲ್ಲಿಗೆ ಪೊಲೀಸರು ಬರೋದಿಲ್ಲ, ನಾನು ಹೂತಾಕ್ಲಿಕ್ಕೆ ಬಿಡ್ತಾರೆ, ಹೂತಾಕಿ ನಾನು ನನ್ನಷ್ಟೇ ಬರಬೇಕಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಗೊಮ್ಮಟ ಬೆಟ್ಟದ ದಾರಿಯಲ್ಲಿ 75 ಹೆಣಗಳನ್ನು ಹೂತಿದ್ದೇನೆ. ಈ ಕಡೆ ಬಂಗಾಳದಿಂದ ಮೇಲೆ ಅದೇ ದಾರಿಗೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆ ಈಗ ಪ್ಲೇಸ್ ಇದೆ. ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊದಾಕಿದೆ 70 ಹೆಣ, 70, 74, 75 ಹೆಣದಷ್ಟು ಊದಾಕಿ. ನೇತ್ರಾವತಿ ಬಳಿ 14 ವರ್ಷದ ಬಾಲಕಿ ಹೆಣ ಹೂತಿದ್ದೇನೆ. ಕೆಳಗಡೆ ಸಂಕದ ಬಟ್ಟೆ ಹೋಗುದು ಅಲ್ಲೊಂದು ಹೆಣ ಸಿಕ್ತು. ಅದೊಂದು 14 ವರ್ಷ 14 ವರ್ಷ ಹುಡುಗಿ ಇರಬೇಕು. ಪೆಟಿಕೋಟ್ ಹಾಕಿರೋದು, ಚರ್ಚಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಇಷ್ಟೇ ಅಲ್ಲ, ಪೊಲೀಸರು ಭದ್ರತೆ ಕೊಟ್ಟರೆ ಹೂತಿಟ್ಟ ಜಾಗ ತೋರಿಸುತ್ತೇನೆ ಎಂದು ಪಾರ್ಟ್ 3ನೇ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳಿದ್ದ. ನನಗೆ ಯಾರಾದ್ರೂ ಗಂಡಿದ್ದವರು ರಕ್ಷಣೆಗಿದ್ದರೆ ನಮಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಜಮೀನು ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ. ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು, ಇನ್ನೂ ಬರುವುದಿಲ್ಲ ಅವರು. ಪಾರ್ಟ್ 4 5ನೇ ವಿಡಿಯೋದಲ್ಲಿ ಸೌಜನ್ಯ ಕೇಸ್ಗೆ ಹೊಸ ಆಯಾಮ. ಇನ್ನು ಪಾರ್ಟ್ 4 ಹಾಗೂ ಇವರು ರಿಲೀಸ್ ಆಗಿರೋ 5ನೇ ವಿಡಿಯೋದಲ್ಲಿ ಬುರುಡೆ ಚಿನ್ನಯ್ಯ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಹೊಸ ಆಯಾಮ ನೀಡಿದ್ದಾನೆ. ಸೌಜನ್ಯ ಕೇಸ್ನಲ್ಲಿ ಭ್ರಷ್ಟಾಚಾರ ಮತ್ತು ಒತ್ತಡಗಳ ಬಗ್ಗೆ ಸ್ಫೋಟಕ ವಿವರಗಳನ್ನ ಹೇಳಿದ್ದಾನೆ. ಯಾವ ಹೈಕೋರ್ಟ್ಗೆ ಹೋದ್ರು, ಎಲ್ಲಿಗಾದ್ರು ನಾವು ಏನು ಹೇಳಿಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳ್ತೀವಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನನ್ನನ್ನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನೀವು ಹೆದರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋರು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಪಾರ್ಟ್ 6ನೇ ವಿಡಿಯೋದಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಮಾತನಾಡಿದ್ದಾನೆ. ಅವರಿದ್ರು ಅವರು ಯಾರು ಇದ್ದಾರೆ ಅವರೊಟ್ಟಿಗೆ ಓದಬೇಕು, ಜೈಲ್ ಆಗಿಲ್ಲ. ಇವ್ರಿಗೆ ಪ್ರಯತ್ನ ಮಾಡಿದ್ರು, ಇವರು ಒಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡಿದುಕೊಂಡದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರಲ್ಲಿ ಬಂದು ಹೋಗ್ತಿದ್ರು. ಯಾಕಂದ್ರೆ ರೂಮ್ ಬಾಯ್ನವರಿಗೆ ಅಲ್ಲಿ ಅವರವರು ಪೊಲೀಸ್ನವರಿಗೆ ರೂಮ್ ಬಾಯ್ನವರಿಗೆ, ಆದ್ರೆ ಇವರಿಬ್ಬರು ರೂಮ್ ಬಾಯ್ ಗೋಪಾಲ ಕೃಷ್ಣ ಮಾಡ್ತಾರೆ ವೈಫ್. ಆದ್ರೆ ಇದು ಕೊಟ್ಟಾಗ ಅವನ ಕೇಸು ಮಾಡಿದ್ದು ಅಂತ ತಂದದ್ದು ಯಾರು ಅಂತೇಳಿ ಕೊಂಡೋಗಿ ಸ್ವಲ್ಪ ದಿನ ಆಯ್ತು. ಅಷ್ಟೇ ಅಲ್ಲ, ನಾನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೆಲಸ ಮಾಡ್ತಿದ್ದೆ. ನೇತ್ರಾವತಿ ನದಿಯಲ್ಲಿ ಜನ ಸ್ನಾನಕ್ಕೆ ಇಳಿದು ಚಿನ್ನ ಹಣ ಬಿಸಾಕ್ತಿದ್ರು, ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹಂಚಿಕೊಳ್ತಿದ್ವಿ ಅಂತ ಹೇಳಿಕೆ ನೀಡಿದ್ದಾನೆ. ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ, ನದಿಯಲ್ಲಿ ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆ ಮಾಡ್ಕೊಳ್ಳೋದು, ಮತ್ತೆ ಚಿಲ್ಲರೆ ಕೆಲಸ ಸಿಗ್ತಾರೆ, ಅದನ್ನೆಲ್ಲ ನಾವು ಇಟ್ಟು ಎಲ್ಲ ಮಾಡ್ತೀವಿ. 7 ಹಾಗೂ 8ನೇ ವಿಡಿಯೋದಲ್ಲಿ ಮತ್ತಷ್ಟು ಅನುಮಾನಾಸ್ಪದ ಸ್ಫೋಟಕ ಸಂಗತಿಗಳನ್ನ ಚಿನ್ನಯ್ಯ ಹೊರಹಾಕಿದ್ದು ವಿಡಿಯೋ ವೈರಲ್ ಆಗ್ತಿದೆ.
ಪೃಥ್ವಿರಾಜ್, TV9 ಮಂಗಳೂರು.